ಸಮೀರ್ ಎಂಡಿ ವಿರುದ್ಧ ಏನೋ ಒಂದು ಯೂಟ್ಯೂಬರ್ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ದೂರು ದಾಖಲಾದ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಆತನನ್ನ ಬಂಧನ ಮಾಡಲಿಕ್ಕೆ ಸಾಕಷ್ಟು ಒಂದು ಬಲೆ ಬೀಸಿರುವಂತಹದ್ದು. ಇನ್ನು ಬೆಂಗಳೂರಿನಲ್ಲಿರುವಂತಹ ಆತನ ಮನೆಯನ್ನ ಕೂಡ ಪತ್ತೆ ಹಚ್ಚಿದಂತಹ ಪೊಲೀಸರಿಗೆ ಬಂದಂತಹ ಸಂದರ್ಭದಲ್ಲಿ ನಿರಾಸೆ ಉಂಟಾಗಿರುವಂತಹದ್ದು. ಆ ಸಮೀರ್ ಇಲ್ಲಿ ಇಲ್ಲದೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ತಿಳಿದು ಬೇರೆಡೆ ಹೋಗಿರುವಂತಹದ್ದು. ಸದ್ಯಕ್ಕೆ ಇಲ್ಲಿ ಅಕ್ಕಪಕ್ಕದ ಮನೆಯವರ ಇದ್ದಾರೆ ಸಮೀರ್ ಮನೆ ಹತ್ರ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನ್ ಹೇಳ್ತಾರೆ ಈ ವಿಚಾರವಾಗಿ ಅಂತ. ಮೇಡಮ್, ನೀವು ಸಮೀರ್ನ ಏನಾದ್ರು ಇಲ್ಲಿ ನೋಡಿದ್ರಾ ಅಂತ? ಫಸ್ಟ್ ನೋಡಿದೀವಿ ಸರ್, ಒಂದ್ 2-3 ಸಲ ನೋಡಿದೀವಿ. ಮಾತಾಡ್ತಾ ಇದ್ರಾ? ಇಲ್ಲ, ಯಾವಾಗ್ಲಾರ ಸಿಕ್ಕಿದ್ರೆ ಅಷ್ಟೇ ಮಾತಾಡೋರು. ಈಗ ಈ ವಿಡಿಯೋ ಎಲ್ಲ ಬಿಟ್ಮೇಲೆ ಅವ್ರು ಇಲ್ವೇ ಇಲ್ಲ ಇಲ್ಲಿ ಸರಿಯಾಗಿ. ಅವ್ರ ಅಮ್ಮ ಹಿಂಗೆ ಹೊರಗಡೆ ಎಲ್ಲ ಬಂದಾಗ ಮಾತಾಡೋರು ಸರ್ ಅಷ್ಟೇ. ಯಾರ್ಯಾರು ಇರ್ತಾ ಇದ್ರು ಮೇಡಮ್? ಮಗ ಇದ್ರೇನೆ, ಅಮ್ಮ ಮಗ. ಮತ್ತೆ ಅಂದ್ರೆ ಈಗ ಸಮೀರ್ ಏನು ಸಾಮಾಜಿಕವಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದು, ಈ ರೀತಿಯಾದಂತಹ ವಿಡಿಯೋಗಳು ಮಾಡ್ತಾ ಇದ್ರು. ಅದನ್ನ ಮೊದಲೇ ನೀವು ನೋಡಿ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಿ? ಡಿಸ್ಕಸ್ ಮಾಡ್ತಿರ್ಲಿಲ್ಲ ಸರ್ ನಾವು. ಈಗ ನಾವು ನಮ್ಮ ಹಿಂದೂಗಳು, ನಮ್ಮ ದೇವ್ರ ಬಗ್ಗೆ ನಾವು ನಮ್ಮ ಪಾಸಿಟಿವ್ ಆಗಿ ಹೇಳ್ತೀವಿ, ಅವ್ರು ನೆಗೆಟಿವ್. ಅವರು ಏನೋ ಅವ್ರಿಗೆ ಗೊತ್ತಿರೋದು, ಅವ್ರಿಗೆ ಯಾರು ಏನ್ ಹೇಳಿರ್ತಾರ ಅದೇ ಹೇಳ್ತಾರ. ಸುಮ್ಮನೆ ನಾವು ಹಿಂಗೊಂದು ಬಿಲ್ಡಿಂಗ್ ಅಲ್ಲಿ ಇರ್ತೀವಲ್ವಾ ಅಂದ್ಬಿಟ್ಟು ನಾವು ಅದ್ರ ವಿಷಯ ಡಿಸ್ಕಸ್ಸೇ ಮಾಡಕ್ ಹೋಯ್ತಿಲ್ಲ. ಸಿಗ್ತಾ ಇಲ್ಲ. ನಾವು 5 ಗಂಟೆಗೆ ಬಂದ್ರೆ ವಾಕ್ ಬಂದಾಗ ಬಂದ್ರೆ ಮಾತಾಡ್ತಿದ್ವಿ ಅಷ್ಟೇ. ಆ ವಿಷಯ, ಆ ವಿಡಿಯೋಗಳ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಸರ್. ಅಂದ್ರೆ ಸಮೀರ್ನ ಇದುವರೆಗೂ ಏನಾದ್ರು ಮಾತಾಡ್ಸಂತ ಪ್ರಯತ್ನ ಅಥವಾ ಅವ್ರು ಹೇಗಿರ್ತಾ ಇದ್ರು ಈ ಕಡೆ ಈ ಸುತ್ತಮುತ್ತ ಪರಿಸರದಲ್ಲಿ? ಇಲ್ಲ ಅವ್ರು ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಮನೇಲಿ ಇರೋರು ಇಲ್ಲ ಹೊರಗಡೆ ಎಲ್ಲಾರು ಇಟ್ಕೊಂಡಿದ್ರು. ನಾವು ಅವ್ರ ಬಗ್ಗೆ ಏನು ಕೇಳ್ತಾನೂ ಇರ್ಲಿಲ್ಲ. ಎಮ್ಮನ್ನ ಅವ್ರು ಏನ್ ಫುಲ್ ಜೊತೆಲೆ ಇರ್ತಾ ಇರ್ಲಿಲ್ವಲ್ಲ. ಒಳಗಡೆ ಇರೋರು ಇಲ್ಲಿ ಬಂದಾಗ ಅಷ್ಟೇ ಇಷ್ಟೊತ್ತ ಮೇಲೆ ಸಿಕ್ಕಿದ್ ಮಾತಾಡುವ. ಅವ್ರೇನು ವಿಚಾರಿಸ್ತಿಲ್ಲ, ನಾವು ಏನ್ ಕೇಳ್ತಿರ್ಲಿಲ್ಲ, ಅವ್ರು ಹೇಳ್ತಿಲ್ಲ. ಅವ್ರ ತಾಯಿ ಏನಾದ್ರು ವಿಚಾರ ಹೇಳಿದ್ರ ನಮ್ಮ ಮಗ ಈ ತರ ಯೂಟ್ಯೂಬ್ ಏನು ಮಾತಾಡಿಲ್ಲ ಸರ್. ಅದ್ರ ವಿಷಯ ಬಗ್ಗೆ ಏನು ಮಾತಾಡಿಲ್ಲ. ಅಂದ್ರೆ ಅವ್ರ ತಾಯಿ ಎಲ್ಲರ ಜೊತೆ ಬೆರೀತಾ ಇದ್ರ ಮೇಡಮ್? ಅಂದ್ರೆ ನಮ್ ಜೊತೆ ಮಾತಾಡ್ತಿರಿ, ಇಲ್ಲ ಬಂದ ಅಕ್ಕಪಕ್ಕ ವಾಕಿಂಗ್ ಫ್ರೆಂಡ್ಸ್ ಗಳ ಎಲ್ಲರ ಜೊತೆ ಮಾತಾಡೋದು. ಅಂದ್ರೆ ಅವ್ರು ಎಲ್ಲಿ ಅವರು ಮತ್ತೆ ಇಲ್ಲಿ ಯಾವಾಗ ಬಂದ್ರು? ಅಲ್ಲಿ ನಮ್ಗಿಂತ ಮುಂಚೆನೆ ಇದ್ರು. ಎಷ್ಟು ವರ್ಷ ಆಯ್ತು ಕರೆಕ್ಟ್ ಆಗಿ ಎಲ್ಲ ಗೊತ್ತಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಸಮೀರ್ ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ತುಂಬಾ ಮನೆ ಒಳಗಡೆನೆ ಇರ್ತಾ ಇದ್ರು ಅಂತ. ಹೊರಗಡೆ ಇರೋರು ಇಲ್ಲ, ಎಲ್ಲರೂ ಆಫೀಸ್ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಅವ್ರು ಅಷ್ಟು ಹೊರಗಡೆ ಬರ್ತಾ ಇರಲಿಲ್ಲ. ಅದ್ರೊಳಗೆ ಈ ವಿಡಿಯೋ ಆದ್ಮೇಲೆ ನಾವು ಅವ್ರು ಸರಿಯಾಗಿ ನೋಡೇ ಇಲ್ಲ. ಹೌದು. ಅಂದ್ರೆ ಇಲ್ಲಿ ಯಾರ ಜೊತೆ ಮಾತಾಡ್ಸೋದಾಗ್ಲಿ ಅಥವಾ ಯಾರಾದ್ರೂ ಬರೋದು? ಯಾರು ಮಾತಾಡಲ್ಲ ಸರ್. ಇವ್ರು ಅಂತಲ್ಲ, ಎಲ್ಲ ಕೇರಳ ಇವ್ರು, ಅವ್ರಿಗೆಲ್ಲ ಕನ್ನಡ ಬರಲ್ಲ. ನಮ್ಗೆ ಕನ್ನಡ ಬಿಟ್ರೆ ಬೇರೆ ಬರಲ್ಲ. ಹಂಗಾಗಿ ಯಾರು ಕಾಂಟ್ಯಾಕ್ಟ್ ಇಲ್ಲ ಈ ಬಿಲ್ಡಿಂಗ್ ಅಲ್ಲಿ. ನಾವೊಬ್ಬರೇ ಫ್ಯಾಮಿಲಿ, ಇವರೊಬ್ಬರೇ ಅಮ್ಮ ಮಗ. ಇಲ್ಲಿ ಅವರು ಫ್ಯಾಮಿಲಿ, ಅವ್ರಿಗೆ ಸ್ವಲ್ಪನೂ ಕನ್ನಡ ಬರಲ್ಲ. ಹಂಗಾಗಿ ಯಾರ ಜೊತೆನೂ ನಾವು ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ಸರ್. ಮೇಡಮ್, ಅಂದ್ರೆ ಅವ್ರನ್ನ ಮೀಟ್ ಮಾಡಕ್ಕೆ, ಸಮೀರ್ನ ಮೀಟ್ ಮಾಡಕ್ಕೆ ಯಾರಾದ್ರೂ ಬರ್ತಾ ಇರ್ಲಿಲ್ಲ, ಯಾರು ಬರ್ತಿರ್ಲಿಲ್ಲ. ಅವ್ರ ರಿಲೇಷನ್ ಕಡೆ ಮಾತ್ರ ಬರೋರು, ಅಮ್ಮ ತಂಗಿದಿರ ಅಷ್ಟೇನೆ. ಬೇರೆ ಯಾರು ಔಟ್ ಸೈಡ್ ನಾವು ನೋಡಿದಾಗ ಯಾರು ಬರ್ತಾ ಇರ್ಲಿಲ್ಲ. ಆಶಾ. ಇದಿಷ್ಟು ಏನು ಸಮೀರ್ ಅವರ ಪಕ್ಕದ ಮನೆಯಲ್ಲಿರುವಂತಹ ಆಶಾ ಅವರ ಮಾತಾಗಿತ್ತು. ಅಂದ್ರೆ ಸಮೀರ್ ಜಾಸ್ತಿ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಜೊತೆಗೆ ಅವರು ಏನು ಸಾಕಷ್ಟು ಒಳಗಡೆ ಮನೆ ಒಳಗಡೆ ಇರ್ತಾ ಇದ್ರು. ಜೊತೆಗೆ ಅವ್ರ ತಾಯಿ ಏನಿದ್ರು ಅವರು ಮಾತಾಡ್ತಾ ಇದ್ರು, ಅವ್ರಿಗೂ ಸರಿಯಾಗಿ ಕನ್ನಡ ಬರ್ತಾ ಇರ್ಲಿಲ್ಲ ಅನ್ನುವಂತ ಮಾತುಗಳು ಅವ್ರದ್ದಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.